ಸರ್ ಮಾಡಿ ಸರ್ ಮಾಡಿ. ಬಹಳಷ್ಟು ದಿನಗಳಾಗಿದ್ವು. ಅದು ಯಾವುದೋ ಹಲವಾರು ಕಾರಣಗಳಿಂದ ಇದಿನ್ನೂ ನಾವು ಓಪನ್ ಮಾಡೋದಕ್ಕೆ ಆಗಿರಲಿಲ್ಲ. ಅದು ನನ್ನ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಇತ್ತೀಚೆಗೆ ಇಲ್ಲಿ ಒಂದು ವೀಕ್ಷಣೆಗೆ ಬಂದಾಗ ಈ ರೀತಿ ಬಿಲ್ಡಿಂಗ್ ಇರುವಂಥದ್ದು ನನ್ನ ಗಮನಕ್ಕೆ ಬಂತು. ಬಂದಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಇದೊಂದು ಓಪನಿಂಗ್ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಕೋಟೆ ಮುಂಭಾಗದಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರ, ಆಮೇಲೆ ಪಾರ್ಕಿಂಗ್ ಸೌಲಭ್ಯ, ಲಗೇಜ್ ಕೊಠಡಿ, ಮಹಿಳೆಯರ ಶೌಚಾಲಯಗಳು, ಪ್ರವಾಸಿಗರ ವಿಶ್ರಾಂತಿ ಕೊಠಡಿಗಳನ್ನು ಸೌಲಭ್ಯಗಳನ್ನು ಇದನ್ನ ಲೋಕಾರ್ಪಣೆ ಮಾಡಲಾಗಿದೆ. ಇವತ್ತು ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಈ ಯೋಜನೆಯ ಲಾಭವನ್ನು ಪಡಿಬೇಕು ಅಂತೇಳಿ ಎಲ್ಲರಲ್ಲಿ ಕೋರ್ತಾ ಇದ್ದೀವಿ. ಒಂದು ತುಂಬ ಖುಷಿಯಾದ ವಿಷಯ ನಮ್ಮ ಚಿತ್ರದುರ್ಗದಲ್ಲಿ ಏನಂದರೆ, ಮೊನ್ನೆ ಭಾನುವಾರ ಮನ್ ಕಿ ಬಾತಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಕೋಟೆ ಬಗ್ಗೆ ಸ್ವಲ್ಪ ಮಾಡಿದ್ದಾರೆ. ಇನ್ನೂ ನಮ್ಮ 7 ಸುತ್ತಿನ ಕೋಟೆ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯುವಂಥ ಚಾನ್ಸಸ್ಗಳು ಇವಾಗ ತುಂಬ ಬಂದುಬಿಟ್ಟಿದೆ. ಯಾಕಂದರೆ ಪ್ರಧಾನಿಯೇ ನಮ್ಮ ಕೋಟೆ ಬಗ್ಗೆ ಮಾತಾಡ್ತಾರೆ ಅಂದರೆ ತುಂಬ ಧನ್ಯವಾದ ಪ್ರಧಾನಿಗಳಿಗೆ. ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈತ ಮೋರ್ಚಾದ ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ನಾನು ಉಸಿರಾಗಿ ಉಳಿದಿದೆ. ಒಂದು ಯೂರಿಯಾ ಹಾಕಕ್ಕಾಗ್ದೇನೆ ಮಣ್ಣು ತಿಂತಾ ಇದ್ದಾನ್ರಿ. ಅದು ಕೂಡ ರಾಜ್ಯ ಸರ್ಕಾರ ನೋಡ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಶೇರ್ ಕೊಡಬೇಕು, ರಾಜ್ಯ ಸರ್ಕಾರ ಶೇರ್ ಕೊಡಬೇಕು, 100% ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದೆ. ಅಂತ ಮಾಡ್ತಾರೆ. ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಬಹುಶಃ ಕರ್ನಾಟಕದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಂಕಷ್ಟದ ಬದುಕನ್ನು ನಡೆಸುವಂತ ವ್ಯಕ್ತಿ ಯಾರಾದರೂ ಇದ್ರೆ ರೈತ ಮಾತ್ರ.